ನಾನು ಈ ಮದುವೆಗೆ ಒಪ್ಪುತ್ತೇನೆ. ಆ ಮಾತು ಕೇಳಿದ ಕ್ಷಣ ವಿರಾಟ್ನ ಕಣ್ಣುಗಳು ಆಶ್ಚರ್ಯದಿಂದ ಅಗಲಿದವು. ನಾನು ಈ ಮದುವೆಗೆ ಒಪ್ಪುತ್ತೇನೆ. ನಂದಿನಿಯ ಆ ಮಾತುಗಳು ಆ ರಾತ್ರಿ ಮೌನವನ್ನು ಛಿದ್ರಗೊಳಿಸಿದವು. ಕೆಲ ಕ್ಷಣಗಳ ಕಾಲ ವಿರಾಟ್ ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ. ಅವನಿಗೆ ತಾನು ಸರಿಯಾಗಿ ಕೇಳಿಸಿಕೊಂಡೆನೆಂಬ ಅನುಮಾನವಾಯಿತು. ಅವನು ನಂದಿನಿಯ ಮುಖವನ್ನು ನೋಡಿದನು. ಅವಳ ಕಣ್ಣುಗಳಲ್ಲಿ ತಮಾಷೆಯ ಸುಳಿವು ಇರಲಿಲ್ಲ. ಅವಳು ಸಂಪೂರ್ಣ ಗಂಭೀರವಾಗಿದ್ದಳು. ಅವಳು ನಿಜವಾಗಿಯೂ ಒಪ್ಪಿಕೊಂಡಿದ್ದಳು. ಆ ಕ್ಷಣದಲ್ಲಿ ವಿರಾಟ್ನ ಕಣ್ಣುಗಳು ಆಶ್ಚರ್ಯದಿಂದ ಅರಳಿದವು. ಅವನ ಹೃದಯದಲ್ಲಿ ಇದ್ದ ಭಾರವಾದ ಕಲ್ಲು ಸ್ವಲ್ಪ ಹಗುರವಾದಂತೆ ಅನಿಸಿತು. ಆದರೆ ಅವನು ತನ್ನ ಭಾವನೆಗಳನ್ನು ಮುಖದ ಮೇಲೆ ತೋರಿಸಿಕೊಳ್ಳಲಿಲ್ಲ. ಎಂದಿನಂತೆಯೇ ಶಾಂತವಾಗಿಯೇ ಕೇಳಿದನು, ನಿನಗೇನು ಬೇಕು? ನಂದಿನಿ ಕೆಲ ಕ್ಷಣ ಅವನತ್ತ ನೋಡಿದಳು. ನಂತರ ನಿಧಾನವಾಗಿ ಹೇಳಿದಳು, ಇದು ದೊಡ್ಡ ಬೇಡಿಕೆ ಅಲ್ಲ, ಆದರೆ ನನಗೆ ಕೆಲವು ಷರತ್ತುಗಳಿವೆ. ವಿರಾಟ್ ತನ್ನ ಹುಬ್ಬುಗಳನ್ನು ಮೇಲಕ್ಕೆತ್ತಿದ್ದನು. ಹೇಳು ಎಂದು ಗಂಭೀರ ಧ್ವನಿಯಲ್ಲಿ ಕೇಳಿದನು. ನಂದಿನಿ ಆಳವಾಗಿ ಉಸಿರೆಳೆದಳು. ನಂತರ ಅವಳು ಒಂದೊಂದಾಗಿ ತನ್ನ ಷರತ್ತುಗಳನ್ನು ಹೇಳಲು ಆರಂಭಿಸಿದಳು. ಮೊದಲನೆಯದು. ಅವಳು ವಿರಾಟ್ನ ಕಣ್ಣುಗಳೊಳಗೆ ನೋಡಿದಳು. ನೀವು ನಿಮ್ಮ ನಡವಳಿಕೆಯನ್ನು ಬದಲಾಯಿಸಿಕೊಳ್ಳಬೇಕು. ವಿರಾಟ್ ಆಶ್ಚರ್ಯದಿಂದ ನೋಡಿದನು. ಆದೇಶ ನೀಡುವ ಬದಲು ನ್ಯಾಯವಾಗಿ ಮಾತನಾಡಬೇಕು. ಪ್ರತಿಯೊಂದು ವಿಷಯಕ್ಕೂ ಕೋಪಗೊಳ್ಳುವುದನ್ನು ಕಡಿಮೆ ಮಾಡಬೇಕು. ಅವಳು ದೃಢವಾಗಿ ಹೇಳಿದಳು. ವಿರಾಟ್ ಮೌನವಾಗಿದ್ದನು. ನಂದಿನಿ ಮುಂದುವರೆಸಿದಳು. ಎರಡನೆಯದು. ಮಿಂಚುವನ್ನು ನಾನು ನನ್ನ ರೀತಿಯಲ್ಲಿ ನೋಡಿಕೊಳ್ಳುತ್ತೇನೆ. ಅವಳಿಗೂ ಯಾವುದು ಒಳ್ಳೆಯದು ಎಂದು ನಾನು ಯೋಚಿಸುವ ರೀತಿಯಲ್ಲಿ ಮಾಡುತ್ತೇನೆ. ಇದರಲ್ಲಿ ನೀವು ಅನಗತ್ಯವಾಗಿ ಮಧ್ಯಪ್ರವೇಶ ಮಾಡಬಾರದು. ವಿರಾಟ್ ಇನ್ನೂ ಏನೂ ಮಾತನಾಡಲಿಲ್ಲ. ಅವನು ಕೇವಲ ಕೇಳುತ್ತಿದ್ದನು. ನಂತರ ನಂದಿನಿ ಸ್ವಲ್ಪ ಸಂಕೋಚದಿಂದ ಮೂರನೆಯ ಷರತ್ತನ್ನು ಹೇಳಿದಳು. ಮತ್ತೊಂದು ವಿಷಯ. ಅವಳ ಧ್ವನಿ ಸ್ವಲ್ಪ ನಿಧಾನವಾಯಿತು. ನಾವು ಇಬ್ಬರು ಒಂದೇ ಕೋಣೆಯಲ್ಲಿ ಇರಬೇಕಾದರೆ ಅವಳು ಕ್ಷಣಕಾಲ ನಿಂತಳು. ಒಂದೇ ಹಾಸಿಗೆಯಲ್ಲಿ ಮಲಗಬೇಕಾದರೂ ವಿರಾಟ್ ಅವಳತ್ತ ನೋಡುತ್ತಿದ್ದನು. ನೀವು ಎಂದಿಗೂ ನಿಮ್ಮ ಮಿತಿಯನ್ನು ಮೀರಿ ನಡೆದುಕೊಳ್ಳಬಾರದು ಎಂದು ಸ್ಪಷ್ಟವಾಗಿ ಹೇಳಿದಳು. ನನ್ನ ಅನುಮತಿ ಇಲ್ಲದೆ ನನ್ನನ್ನು ಮುಟ್ಟಬಾರದು. ಈ ಮದುವೆ ಕೇವಲ ಮಿಂಚುಗಾಗಿ. ಅದಕ್ಕಿಂತ ಹೆಚ್ಚಿನ ಅರ್ಥ ನಾನು ಕೊಡಲು ಸಾಧ್ಯವಿಲ್ಲ. ಅವಳ ಮಾತುಗಳಲ್ಲಿ ದೃಢತೆ ಇತ್ತು. ವಿರಾಟ್ನ ಮುಖದಲ್ಲಿ ಯಾವುದೇ ಬದಲಾವಣೆ ಕಾಣಿಸಲಿಲ್ಲ. ಅವನು ಶಾಂತವಾಗಿ ಕೇಳುತ್ತಿದ್ದನು. ನಂತರ ನಂದಿನಿ ಕೊನೆ ಷರತ್ತನ್ನು ಹೇಳಿದಳು. ನನ್ನ ಮನೆಯವರು ಇಲ್ಲಿಗೆ ಬಂದಾಗಲೆಲ್ಲ ಅವರು ನನ್ನ ಜೊತೆಗೆ ಇಲ್ಲಿಯೇ ಇರುತ್ತಾರೆ. ಅವರಿಗೆ ಈ ಮನೆಯಲ್ಲಿ ಬರಲು ಯಾರೂ ತಡೆಯಬಾರದು. ಅವಳು ಹೇಳಿ ಮೌನವಾದಳು. ಕೊಠಡಿಯೊಳಗೆ ಮತ್ತೆ ಮೌನ ಆವರಿಸಿತು. ವಿರಾಟ್ ಕೆಲ ಕ್ಷಣಗಳ ಕಾಲ ಅವಳತ್ತ ನೋಡುತ್ತಲೇ ಇದ್ದನು. ನಂತರ ನಿಧಾನವಾಗಿ ತಲೆ ಆಡಿಸಿದನು. ಸರಿ ಎಂದನು. ನಂದಿನಿ ಆಶ್ಚರ್ಯದಿಂದ ನೋಡಿದಳು. ಅವಳು ಇಷ್ಟು ಬೇಗ ಅವನು ಒಪ್ಪುತ್ತಾನೆ ಎಂದು ನಿರೀಕ್ಷಿಸಿರಲಿಲ್ಲ. ನಾನು ನಿನ್ನ ಎಲ್ಲ ಷರತ್ತುಗಳನ್ನು ಒಪ್ಪುತ್ತೇನೆ ಎಂದು ವಿರಾಟ್ ಶಾಂತವಾಗಿ ಹೇಳಿದನು. ಆದರೆ ಮುಂದಿನ ಕ್ಷಣ ಅವನ ತುಟಿಗಳ ಮೇಲೆ ಸಣ್ಣ ನಗು ಮೂಡಿತು. ಅದನ್ನು ನೋಡಿ ನಂದಿನಿಯ ಹುಬ್ಬುಗಳು ಗಂಟು ಕಟ್ಟಿದವು. ನೀವು ಯಾಕೆ ನಗ್ತಿದ್ದೀರಿ? ಅವಳು ಅನುಮಾನದಿಂದ ಕೇಳಿದಳು. ವಿರಾಟ್ ತುಂಟ ನಗು ನಕ್ಕನು. ಏನಿಲ್ಲ, ನೀನು ಈಗ ತಾನೇ ಒಂದೇ ಹಾಸಿಗೆಯಲ್ಲಿ ಮಲಗುವ ನಿಯಮದ ಬಗ್ಗೆ ಮಾತನಾಡುತ್ತಿದ್ದೆ. ಅವನು ಹೇಳಿದನು. ನಿನ್ನದೇ ನಿಯಮಗಳನ್ನು ನೀನೇ ಮುರಿದರೆ ಏನು ಮಾಡ್ತೀಯ? ನಂದಿನಿಯ ಕಣ್ಣುಗಳು ದೊಡ್ಡದಾದವು. ಏನು? ಅವಳು ಕೋಪದಿಂದ ಕೇಳಿದಳು. ವಿರಾಟ್ ನಗುವನ್ನು ಮರೆಮಾಡಲು ಪ್ರಯತ್ನಿಸಿದನು. ಈಗ ಮಿಂಚು ನಮ್ಮಿಬ್ಬರ ನಡುವೆ ಮಲಗಿದ್ದಾಳೆ. ಆದರೆ ಒಂದು ದಿನ ಅವಳು ನನ್ನದೇ ಕೋಣೆಯಲ್ಲಿ ಮಲಗಲು ಶುರು ಮಾಡಿದರೆ? ಅವನು ಉದ್ದೇಶಪೂರ್ವಕವಾಗಿ ಕೇಳಿದನು. ನಂದಿನಿಯ ಮುಖ ಕೆಂಪಾಯಿತು. ನಾನು ನಿಮಗೆ ನನ್ನ ಜೊತೆ ಒಂಟಿಯಾಗಿ ಮಲಗಲು ಬಿಡುವುದಿಲ್ಲ, ಅವಳು ತಕ್ಷಣ ಉತ್ತರಿಸಿದಳು. ನಮ್ಮ ಮದುವೆ ಎಲ್ಲರಂತೆ ಪ್ರೀತಿಯಿಂದ ಆಗುತ್ತಿಲ್ಲ. ಇದು ಬಲವಂತದ ಮದುವೆ. ವಿರಾಟ್ ತಕ್ಷಣ ಎರಡು ಕೈಗಳನ್ನು ಮೇಲಕ್ಕೆತ್ತಿದ್ದನು. ಸಮಾಧಾನ ಸಮಾಧಾನ, ಅವನು ನಗುತ್ತಾ ಹೇಳಿದನು. ನನಗೂ ನಿನ್ನ ಜೊತೆಗೆ ಮಲಗುವ ಆಸಕ್ತಿ ಇಲ್ಲ. ನಂದಿನಿ ಅವನತ್ತ ಕೋಪದಿಂದ ನೋಡಿದಳು. ನಿಜ ಹೇಳಬೇಕೆಂದರೆ, ವಿರಾಟ್ ಮುಂದುವರೆಸಿದನು, ನನಗೆ ಒಂಟಿಯಾಗಿ ಇರಲು ಇಷ್ಟ, ಆದರೆ ಪರಿಸ್ಥಿತಿಯನ್ನು ಎದುರಿಸಬೇಕಾಗಿದೆ. ಅವನು ನೇರವಾಗಿ ಹೇಳಿದನು. ಈ ಮದುವೆ ನಮ್ಮಿಬ್ಬರಿಗೂ ಕೇವಲ ಒಪ್ಪಂದದ ಮದುವೆ. ನಂದಿನಿ ನಿಧಾನವಾಗಿ ತಲೆ ಆಡಿಸಿದಳು. ಅವಳ ಮನಸ್ಸಿನಲ್ಲಿ ಇನ್ನೂ ಸಾವಿರ ಗೊಂದಲಗಳಿದ್ದವು. ಆದರೆ ಈಗ ಹಿಂದಿರುಗುವ ದಾರಿ ಇರಲಿಲ್ಲ. ಕೆಲ ಕ್ಷಣಗಳ ಕಾಲ ಇಬ್ಬರು ಮೌನವಾಗಿ ಮಿಂಚು ಮುಖವನ್ನು ನೋಡುತ್ತಾ ಕುಳಿತಿದ್ದರು. ಮಿಂಚು ಮಾತ್ರ ಎಲ್ಲದರ ಅರಿವಿಲ್ಲದೆ
ನಿದ್ರಿಸುತ್ತಿದ್ದಳು. ಅವಳ ಪುಟ್ಟ ಮುಖದ ಮೇಲಿದ್ದ ಮುಗ್ಧ ನಗು ಇಬ್ಬರ ಹೃದಯವನ್ನು ಮುಟ್ಟುತ್ತಿತ್ತು. ವಿರಾಟ್ನ ಮನಸ್ಸು ಈಗ ಮೊದಲಿಗಿಂತ ಹಗುರವಾಗಿತ್ತು. ಮಿಂಚು ತನ್ನ ಜೊತೆ ಇರುತ್ತಾಳೆ ಎಂಬ ಭರವಸೆ ಅವನಿಗೆ ಸಿಕ್ಕಿತ್ತು. ಮತ್ತೊಂದೆಡೆ ನಂದಿನಿಯ ಮನಸ್ಸು ಭಾರವಾಗಿತ್ತು. ಒಂದು ಪುಟ್ಟ ಮಗುವಿನ ಮೇಲಿನ ಪ್ರೀತಿ ತನ್ನ ಜೀವನವನ್ನು ಇಷ್ಟು ದೊಡ್ಡ ತುರುವಿನತ್ತ ಕರೆದೊಯ್ಯುತ್ತಿದೆ ಎಂದು ಅವಳು ಎಂದಿಗೂ ಊಹಿಸಿರಲಿಲ್ಲ. ಅವಳು ಮಿಂಚು ತಲೆಯ ಮೇಲೆ ಕೈ ಹಾಯಿಸಿದಳು. ನಂತರ ವಿರಾಟ್ ಕಡೆ ನೋಡಿದಳು. ಅವನು ಶಾಂತವಾಗಿ ಮೇಲ್ಛಾವಣಿಯನ್ನು ನೋಡುತ್ತಿದ್ದನು. ಹಠಾತ್ತನೆ ನಂದಿನಿಗೆ ಏನೋ ನೆನಪಾಯಿತು. ಒಂದು ವಿಷಯ ಕೇಳಬೇಕಿತ್ತು. ಅವಳು ನಿಧಾನವಾಗಿ ಹೇಳಿದಳು. ವಿರಾಟ್ ಅವಳತ್ತ ನೋಡಿದನು. ಹೇಳು. ಮಿಂಚು ಚಿಕ್ಕಮ್ಮನ ಮದುವೆ ಇನ್ನು 3 ದಿನಗಳಲ್ಲಿ ಇದೆ. ನಮ್ಮ ಮದುವೆ ಯಾವಾಗ? ನಂದಿನಿ ಕೇಳಿದಳು. ವಿರಾಟ್ ಒಂದು ಕ್ಷಣವೂ ಯೋಚಿಸಲಿಲ್ಲ. ನಾಳೆ ಎಂದನು. ವಿರಾಟ್ನ ಬಾಯಿಯಿಂದ ಹೊರಬಂದ ಆ ಒಂದು ಪದ ನಂದಿನಿಯ ತಲೆಯ ಮೇಲೆ ಸಿಡಿಲು ಬಡಿದಂತಾಯಿತು. ಅವಳ ಕಣ್ಣುಗಳು ಆಶ್ಚರ್ಯದಿಂದ ದೊಡ್ಡದಾದವು. ಏನು? ಅವಳು ನಂಬಲಾರದ ಧ್ವನಿಯಲ್ಲಿ ಕೇಳಿದಳು. ನಾಳೆನಾ? ವಿರಾಟ್ ಶಾಂತವಾಗಿ ತಲೆ ಅಲ್ಲಾಡಿಸಿದನು. ಹೌದು. ಅವನ ಧ್ವನಿಯಲ್ಲಿ ಯಾವುದೇ ಹಿಂಜರಿಕೆ ಇರಲಿಲ್ಲ. ನಾವು ನಾಳೆ ಮದುವೆಯಾಗುತ್ತೇವೆ. ನಂದಿನಿಗೆ ಕ್ಷಣಕಾಲ ಮಾತೇ ಬರಲಿಲ್ಲ. ಅವಳು ವಿರಾಟ್ನ ಮುಖವನ್ನು ನೋಡಿದಳು. ಅವನು ಸಂಪೂರ್ಣ ಗಂಭೀರವಾಗಿದ್ದನು. ಅವನು ತಮಾಷೆ ಮಾಡುತ್ತಿಲ್ಲ ಎಂಬುದು ಸ್ಪಷ್ಟವಾಗಿತ್ತು. ಆದರೆ ಅವಳು ತಡವರಿಸುತ್ತಾ ಹೇಳಿದಳು. ಇಷ್ಟು ಬೇಗನಾ? ಯಾವುದೇ ಸಿದ್ಧತೆ ಮಾಡಿಕೊಂಡಿಲ್ಲ? ಯಾವುದನ್ನು ಯೋಚಿಸಿಲ್ಲ? ಅವಳ ಧ್ವನಿಯಲ್ಲಿ ಗೊಂದಲ ತುಂಬಿತ್ತು. ಪ್ರತಿ ಹುಡುಗಿಯೂ ತನ್ನ ಮದುವೆಯ ಬಗ್ಗೆ ಕನಸು ಕಾಣುತ್ತಾಳೆ. ಅವಳು ನಿಧಾನವಾಗಿ ಹೇಳಿದಳು. ಮದುವೆ ದಿನ ಹೇಗಿರಬೇಕು, ಯಾವ ಬಟ್ಟೆ ಹಾಕಬೇಕು, ಹೇಗೆ ಕಾಣಬೇಕು ಎಂದು ಯೋಚಿಸುತ್ತಾಳೆ. ಅವಳ ಕಣ್ಣುಗಳು ತೇವಗೊಂಡವು. ನಾನು ಸಂತೋಷದಿಂದ ಮದುವೆಯಾಗುತ್ತಿಲ್ಲ. ನಿಮ್ಮನ್ನು ಪ್ರೀತಿಸಿ ಮದುವೆಯಾಗುತ್ತಿಲ್ಲ. ಆದರೂ ಅವಳು ಕ್ಷಣಕಾಲ ನಿಂತಳು. ನನ್ನ ಮದುವೆಯ ಡ್ರೆಸ್ಸಿಂಗ್ ವಿಷಯದಲ್ಲಿ ನಾನು ರಾಜಿ ಮಾಡಿಕೊಳ್ಳುವುದಿಲ್ಲ. ಅವಳ ಆ ಮುಗ್ಧ ಕೋಪವನ್ನು ನೋಡಿ ವಿರಾಟ್ನ ತುಟಿಗಳ ಮೇಲೆ ಸಣ್ಣ ನಗು ಮೂಡಿತು. ಆ ನಗು ಕೆಲವೇ ಕ್ಷಣಗಳ ಕಾಲ ಉಳಿಯಿತು. ಅವನು ತಕ್ಷಣ ಅದನ್ನು ಮರೆಮಾಡಿಕೊಂಡನು. ಸರಿ ಎಂದನು. ಶಾಂತವಾಗಿ ಹೇಳಿದನು. ನಾಳೆ ಬೆಳಗ್ಗೆ ಶಾರದಾಮ್ಮನನ್ನು ಕರೆದುಕೊಂಡು ಹೋಗು. ನಿನಗೆ ಇಷ್ಟವಾದದ್ದನ್ನು ಖರೀದಿಸು. ನಿನಗೆ ಬೇಕಾದ ಬಟ್ಟೆ ಆಭರಣ ಏನು ಬೇಕಾದರೂ ತಗೋ. ನಂದಿನಿ ಆಶ್ಚರ್ಯದಿಂದ ಅವನತ್ತ ನೋಡಿದಳು. ಮಧ್ಯಾಹ್ನದೊಳಗೆ ನಾವು ಮದುವೆ ನೋಂದಣಿ ಕಚೇರಿಗೆ ತಲುಪಬೇಕು. ಅವನು ಮುಂದುವರಿಸಿದನು. ಮನೆಯಲ್ಲಿ ಸರಳವಾಗಿ ಮದುವೆ ಮಾಡಿಕೊಳ್ಳೋಣ, ನಂತರ ನೋಂದಣಿ ಮಾಡಿಸೋಣ. ಅವನು ಹೇಳಿದನು. ನಂತರ ಎದ್ದು ನಿಂತನು. ಬಾಗಿಲಿನ ಕಡೆ ನಡೆಯತೊಡಗಿದನು. ಆದರೆ ಹೊರಡುವ ಮುನ್ನ ಒಂದು ಕ್ಷಣ ನಿಂತನು. ಹಿಂದಿರುಗಿ ನಂದಿನಿಯತ್ತ ನೋಡಿದನು. ಅವಳು ಇನ್ನೂ ಬೆರಗಿನಗಣ್ಣಿನಿಂದ ಕುಳಿತಿದ್ದಳು. ಅವನ ಕಣ್ಣುಗಳಲ್ಲಿ ಕ್ಷಣಕಾಲ ಅರ್ಥವಾಗದ ಭಾವನೆ ಮೂಡಿತು. ಆದರೆ ಮುಂದಿನ ಕ್ಷಣ ಅವನು ಹೊರಟು ಹೋದನು. ವಿರಾಟ್ ಹೊರಟು ಹೋದ ನಂತರ ನಂದಿನಿ ಅಲ್ಲೇ ಕುಳಿತಿದ್ದಳು. ಅವಳ ಮನಸ್ಸು ಸಂಪೂರ್ಣ ಗೊಂದಲದಲ್ಲಿ ಮುಳುಗಿತ್ತು. ನಾನು ನಿಜವಾಗಿಯೂ ಮದುವೆಯಾಗುತ್ತಿದ್ದೇನೆಯಾ ಎಂದು ತನಗೆ ತಾನೇ ಕೇಳಿಕೊಂಡಳು. ಅದು ಕೂಡ ನಾಳೆಯೇ? ಅವಳಿಗೆ ಇನ್ನೂ ನಂಬಲಾಗುತ್ತಿರಲಿಲ್ಲ. ಅವಳು ನಿಧಾನವಾಗಿ ಮಿಂಚು ಹಣೆಗೆ ಮುತ್ತಿಟ್ಟಳು. ಇದೆಲ್ಲ ನಿನ್ನ ಕಾರಣಕ್ಕೆ ಚಿಟ್ಟೆ ಎಂದು ಮೆಲ್ಲಗೆ ಹೇಳಿದರು. ನಂತರ ತನ್ನ ಕೋಣೆಯ ಕಡೆಗೆ ನಡೆದಳು. ಕೋಣೆಯೊಳಗೆ ಕಾಲಿಟ್ಟ ತಕ್ಷಣ ಅವಳು ತನ್ನ ಮೊಬೈಲ್ ತೆಗೆದುಕೊಂಡಳು. ಒಬ್ಬ ವ್ಯಕ್ತಿಗೆ ಈಗಲೇ ಈ ವಿಷಯ ಹೇಳಬೇಕಿತ್ತು. ಅವಳು ತಕ್ಷಣ ಪ್ರೀತಿಯ ನಂಬರ್ ಡಯಲ್ ಮಾಡಿದಳು. ಕೆಲ ರಿಂಗ್ಗಳ ನಂತರ ಕರೆ ಸಂಪರ್ಕವಾಯಿತು. ಅಲೋ? ಪ್ರೀತಿಯ ಧ್ವನಿ ನಿದ್ದೆಯಿಂದ ಭಾರವಾಗಿತ್ತು. ನೀನು ಇನ್ನೂ ಮಲಗಿಲ್ವಾ? ನಂದಿನಿ ಕೇಳಿದಳು. ಯಾಕೆ ಮಲಗಿಲ್ಲ? ಪ್ರೀತಿ ಅರ್ಧ ನಿದ್ದೆಯಲ್ಲೇ ಹೇಳಿದಳು. ನನಗೆ ನಿದ್ದೆ ಬರ್ತಿದೆ, ಬೆಳಗ್ಗೆ ಮಾತನಾಡೋಣ. ಆದರೆ ನಂದಿನಿ ತಲೆ ಅಲ್ಲಾಡಿಸಿದಳು. ಇಲ್ಲ, ಈಗಲೇ ಹೇಳಬೇಕು. ಅವಳ ಧ್ವನಿ ಗಂಭೀರವಾಗಿತ್ತು. ಪ್ರೀತಿ ಕೂಡಲೇ ಎಚ್ಚರಗೊಂಡಳು. ಏನಾಯಿತು? ಮಧ್ಯರಾತ್ರಿ ಕರೆ ಮಾಡಿ ಎದುರಿಸುತ್ತಿದ್ದೀಯಾ? ಆ ದೆವ್ವ ಮತ್ತೆ ಏನಾದರೂ ಮಾಡಿದೇನಾ? ಹೇಳು, ಈಗಲೇ ಬಂದು ಅವನ ತಲೆ ಒಡೆಯುತ್ತೇನೆ. ಪ್ರೀತಿ ಸಿಟ್ಟಿನಿಂದ ಹೇಳಿದಳು. ನಂದಿನಿಗೆ ನಗು ಬರಬೇಕಿತ್ತು. ಆದರೆ ಅವಳ ಹೃದಯ ತುಂಬ ಭಾರವಾಗಿತ್ತು. ಅವಳು ಆಳವಾಗಿ ಉಸಿರೆಳೆದಳು. ಪ್ರೀತಿ? ಅವಳ ಧ್ವನಿ ನಡುಗಿತು. ನಾನು ನಾಳೆ ಆ ದೆವ್ವವನ್ನು ಮದುವೆಯಾಗುತ್ತಿದ್ದೇನೆ. ಕೆಲ ಕ್ಷಣಗಳ ಕಾಲ ಆ ಕಡೆ ಸಂಪೂರ್ಣ ಮೌನ ಆವರಿಸಿತು. ನಂತರ ಪ್ರೀತಿ ಹಾಸಿಗೆಯಿಂದ ಎದ್ದು ಕುಳಿತಳು. ಅವಳ ನಿದ್ದೆ ಸಂಪೂರ್ಣ ಹಾರಿಹೋಯಿತು. ಏನು ಹೇಳ್ತಿದ್ದಿ? ಅವಳು ಜೋರಾಗಿ ಕೇಳಿದಳು. ನೀನು ಹುಚ್ಚಿಯಾಗಿದೆಯಾ ಏನು? ಮದುವೆಯಾಗಲು ಬೇರೆ ಯಾರೂ ಸಿಗಲಿಲ್ವಾ? ಅವನೇ ಬೇಕಾಯ್ತಾ?
ಪ್ರಶ್ನೆಗಳ ಸುರಿಮಳೆ ಆರಂಭವಾಯಿತು. ನಿನ್ನೆವರೆಗೂ ಅವನ ಮುಖ ನೋಡಲು ಇಷ್ಟವಿಲ್ಲ ಅಂತ ಹೇಳುತ್ತಿದ್ದೆ, ಕೆಲಸ ಬಿಟ್ಟು ಹೋಗುತ್ತೇನೆ ಅಂತ ಹೇಳುತ್ತಿದ್ದೆ, ಈಗ ಮದುವೆ ಆಗುತ್ತೇನೆ ಅಂತ ಹೇಳುತ್ತಿದ್ದೀಯಾ? ನಿಜವಾಗಿ ನೀನು ಸರಿಯಾಗಿದೆಯಾ ಅಥವಾ ಹುಚ್ಚು ಹಿಡಿದಿದೆಯಾ? ಪ್ರೀತಿ ನಿಲ್ಲದೆ ಕೇಳುತ್ತಲೇ ಇದ್ದಳು. ನಂದಿನಿ ಕಣ್ಣು ಮುಚ್ಚಿದ್ದಳು. ಇಲ್ಲ ಪ್ರೀತಿ, ನಾನು ತಮಾಷೆ ಮಾಡುತ್ತಿಲ್ಲ, ನಾನು ಗಂಭೀರವಾಗಿ ಹೇಳುತ್ತಿದ್ದೇನೆ. ಅವಳ ಧ್ವನಿ ನಿಧಾನವಾಗಿತ್ತು ಮತ್ತು ಅವಳು ಕ್ಷಣಕಾಲ ನಿಂತಳು. ನೀನು ನನ್ನ ಮದುವೆಗೆ ಬರಬೇಕು. ಆ ಮಾತು ಕೇಳಿದ ಕ್ಷಣ ಪ್ರೀತಿಯ ಕೋಪ ಇನ್ನಷ್ಟು ಹೆಚ್ಚಾಯಿತು. ನಂದಿನಿ, ಅವನು ನಿನಗೆ ಏನು ಮಾಡಿದ್ದಾನೆ ಅನ್ನೋದು ಮರೆತಿದ್ದೀಯಾ? ಮದುವೆ ನಂತರ ನಿನ್ನನ್ನು ಹಿಂಸಿಸಿದರೆ, ಅವನ ಗುಲಾಮಳಾಗಿ ಬದುಕಬೇಕಾದರೆ? ಪ್ರೀತಿಯ ಧ್ವನಿಯಲ್ಲಿ ಆತಂಕ ತುಂಬಿತ್ತು. ನಂದಿನಿ ಕಣ್ಣು ಮುಚ್ಚಿಕೊಂಡಳು. ಅವಳ ಮನಸ್ಸಿನಲ್ಲಿ ಮತ್ತೆ ಮಿಂಚು ಮುಖ ಮೂಡಿತು. ನಾನು ಇದನ್ನೆಲ್ಲ ಮಿಂಚಿಗೋಸ್ಕರ ಮಾಡುತ್ತಿದ್ದೇನೆ ಎಂದು ನಿಧಾನವಾಗಿ ಹೇಳಿದಳು. ನಂದಿನಿಯ ಆ ಮಾತುಗಳನ್ನು ಕೇಳಿದ ಕ್ಷಣ ಪ್ರೀತಿಯ ಕೋಪ ಒಂದು ಕ್ಷಣ ನಿಂತಿತ್ತು. ಫೋನ್ನ ಇನ್ನೊಂದು ಕಡೆ ಮೌನ ಆವರಿಸಿತು. ಪ್ರೀತಿ ಆಳವಾಗಿ ಉಸಿರೆಳೆದಳು. ಅವಳಿಗೆ ನಂದಿನಿಯ ಸ್ವಭಾವ ಗೊತ್ತಿತ್ತು. ಯಾವುದೇ ಪುಟ್ಟ ಮಗುವನ್ನು ನೋಡಿದರೂ ಅವಳು ಪ್ರೀತಿಯಿಂದ ಕರಗಿಬಿಡುತ್ತಿದ್ದಳು. ಆದರೆ ಮಿಂಚುವ ವಿಷಯವಿನ ಬೇರೆ ಆಗಿತ್ತು. ಆ ಮಗುವಿನ ಮೇಲೆ ನಂದಿನಿಗೆ ಇದ್ದ ಬಾಂಧವ್ಯ ಸಾಮಾನ್ಯವಲ್ಲ ಎಂಬುದು ಪ್ರೀತಿಗೆ ಗೊತ್ತಿತ್ತು. ನೀನು ಪ್ರತಿ ಮಗುವಿನಲ್ಲೂ ಮಿನಿಯನ್ನು ಹುಡುಕುತ್ತಿದ್ದೀಯಾ? ಪ್ರೀತಿ ನಿಧಾನವಾಗಿ ಹೇಳಿದಳು. ಆ ಮಾತು ಕೇಳಿದ ಕ್ಷಣ ನಂದಿನಿಯ ಹೃದಯ ಬಡಿದುಕೊಂಡಿತ್ತು. ಅವಳ ಬೆರಳುಗಳು ಫೋನನ್ನು ಬಿಗಿಯಾಗಿ ಹಿಡಿದವು. ಆದರೆ ನಂದು, ಪ್ರೀತಿ ಮುಂದುವರಿಸಿದಳು, ಮಿಂಚುವಿನ ಮೇಲಿನ ಪ್ರೀತಿಯಲ್ಲಿ ನನ್ನನ್ನು ನೀನೇ ಕಳೆದುಕೊಳ್ಳಬೇಡ. ಅವಳ ಧ್ವನಿ ಮೃದುವಾಗಿತ್ತು. ನೀನು ಮಿಂಚಿನಲ್ಲಿ ಮಿನಿಯನ್ನು ನೋಡಲು ಪ್ರಯತ್ನಿಸುತ್ತಿದ್ದೀಯ, ಆದರೆ ಮಿಂಚು ಮಿನಿಯಲ್ಲ. ಮತ್ತು ಪ್ರೀತಿ ಕ್ಷಣ ಕಾಲ ಮಾತು ನಿಲ್ಲಿಸಿದಳು. ಮಿಂಚಿಗೆ ನೀನು ಜವಾಬ್ದಾರಳೂ ಅಲ್ಲ. ಆ ಮಾತು ಕೇಳಿದ ಕ್ಷಣ ನಂದಿನಿಯ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಅವಳ ಹೃದಯದ ಹಳೆಗಾಯ ಮತ್ತೆ ತೆರೆದುಕೊಂಡಂತಾಯಿತು. ಅವಳ ತುಟಿಗಳು ನಡುಗಿದವು. ಆದರೆ ಅವಳು ಏನೂ ಮಾತನಾಡಲಿಲ್ಲ. ಮೌನವಾಗಿ ಕುಳಿತಿದ್ದಳು. ಫೋನ್ನ ಇನ್ನೊಂದು ಕಡೆ ಇದ್ದ ಪ್ರೀತಿಗೆ ತನ್ನ ಮಾತುಗಳು ನಂದಿನಿಯನ್ನು ನೋಯಿಸಿವೆ ಎಂಬುದು ಅರ್ಥವಾಯಿತು. ಸಾರಿ ನಂದು, ಅವಳು ನಿಧಾನವಾಗಿ ಹೇಳಿದಳು. ನನ್ನು ನೋಯಿಸುವ ಉದ್ದೇಶ ನನ್ನದಲ್ಲ, ಆದರೆ ನೀನು ನೋವು ಅನುಭವಿಸುವುದನ್ನು ನಾನು ನೋಡಲು ಸಾಧ್ಯವಿಲ್ಲ. ಪ್ರೀತಿಯ ಧ್ವನಿ ಭಾರವಾಯಿತು. ಇದು ನಿನ್ನ ಜೀವನದ ಪ್ರಶ್ನೆ. ಅಂತಹ ವ್ಯಕ್ತಿಯ ಜೊತೆ ನೀನು ಹೇಗೆ ಬದುಕುತ್ತೀಯ? ನಂದಿನಿ ಕಣ್ಣು ಮುಚ್ಚಿಕೊಂಡಳು. ಅವಳ ಕೆನ್ನೆಗಳ ಮೇಲೆ ಕಣ್ಣೀರು ಜಾರತೊಡಗಿತು. ಆದರೆ ಅವಳ ನಿರ್ಧಾರ ಬದಲಾಗಲಿಲ್ಲ. ಪ್ರೀತಿ, ಅವಳು ಮೆಲ್ಲಗೆ ಹೇಳಿದಳು. ನಾಳೆ ನಾನು ನಿನಗಾಗಿ ಕಾಯುತ್ತಿರುತ್ತೇನೆ, ದಯವಿಟ್ಟು ಬಾ. ಅವಳ ಧ್ವನಿಯಲ್ಲಿ ಬೇಡಿಕೆ ಇತ್ತು. ಪ್ರೀತಿ ಏನೋ ಹೇಳಲು ಬಾಯಿ ತೆರೆದಳು. ಆದರೆ ಅದಕ್ಕೂ ಮುಂಚೆ ನಂದಿನಿ ಕರೆ ಕಡಿತಗೊಳಿಸಿದಳು. ಕರೆ ಮುಗಿದ ನಂತರ ನಂದಿನಿ ಕೆಲ ಕ್ಷಣಗಳ ಕಾಲ ಅಲ್ಲೇ ನಿಂತಿದ್ದಳು. ಅವಳ ಕೈಗಳು ನಡುಗುತ್ತಿದ್ದವು. ಅವಳ ಹೃದಯ ಭಾರವಾಗಿತ್ತು. ಕೋಣೆಯೊಳಗಿನ ಮೌನ ಅವಳನ್ನು ಮತ್ತಷ್ಟು ಒಂಟಿಯಾಗಿನಿಸಿತು. ಅವಳು ನಿಧಾನವಾಗಿ ಹಾಸಿಗೆಯ ಮೇಲೆ ಕುಳಿತಳು. ಅವಳ ಕಣ್ಣುಗಳ ಮುಂದೆ ಒಂದು ಹಳೆಯ ಮುಖ ಮೂಡಿತು. ಆ ಪುಟ್ಟ ನಗು, ಆ ಒಂದು ಮುದ್ದಾದ ಧ್ವನಿ, ಒಂದು ಪುಟ್ಟ ಕೈ. ಮಿನಿ. ಆ ಹೆಸರೇ ಅವಳ ಹೃದಯವನ್ನು ಚೂರು ಚೂರಾಗಿಸಿತು. ಅವಳು ನಿಧಾನವಾಗಿ ಕಣ್ಮುಚ್ಚಿಕೊಂಡಳು. ಅವಳ ಮನಸ್ಸು 10 ವರ್ಷಗಳ ಹಿಂದಕ್ಕೆ ಹಿಂತಿರುಗಿತು. ಅಂದು ಮಿನಿ ಕೇವಲ 4 ವರ್ಷದ ಪುಟ್ಟ ಹುಡುಗಿ. ನಂದಿನಿಯ ಪ್ರಪಂಚವೇ ಅವಳಾಗಿದ್ದಳು. ಅವಳ ನಗು ಮನೆಯನ್ನೇ ಬೆಳಗಿಸುತ್ತಿತ್ತು. ಅವಳ ಪುಟ್ಟ ಕಾಲುಗಳ ಓಟ ಮನೆ ತುಂಬ ಸಂತೋಷವನ್ನು ಹರಡುತ್ತಿತ್ತು. ನಂದಿನಿ ಅವಳನ್ನು ತನ್ನ ತೋಳುಗಳಲ್ಲಿ ಹೊತ್ತು ತಿರುಗುತ್ತಿದ್ದಳು. ಅವಳಿಗೆ ಹಾಲು ಕುಡಿಸುತ್ತಿದ್ದಳು. ಅವಳ ಜೊತೆ ಆಟ ಆಡುತ್ತಿದ್ದಳು. ಅವಳನ್ನು ಮುದ್ದು ಮಾಡುವ ಗಂಟೆಗಟ್ಟಲೆ ಕಾಲ ಕಳೆಯುತ್ತಿದ್ದಳು. ಮಿನಿ ನಂದಿನಿಗೆ ಕೇವಲ ಸಹೋದರಿಯ ಮಗಳು ಮಾತ್ರವಾಗಿರಲಿಲ್ಲ. ಅವಳು ಅವಳ ಉಸಿರಾಗಿದ್ದಳು, ಅವಳ ಸಂತೋಷವಾಗಿದ್ದಳು, ಅವಳ ಪ್ರಪಂಚವಾಗಿದ್ದಳು. ಆದರೆ ಒಂದು ಅಪಘಾತ ಎಲ್ಲವನ್ನು ಕಿತ್ತುಕೊಂಡಿತ್ತು. ಒಂದು ಕ್ಷಣದಲ್ಲಿ ಆ ಪುಟ್ಟ ನಗು ಮಾಯವಾಯಿತು. ಆ ಪುಟ್ಟ ಧ್ವನಿ ಶಾಶ್ವತವಾಗಿ ಮೌನವಾಯಿತು. ಆ ದಿನದ ನಂತರ ನಂದಿನಿಯ ಹೃದಯದ ಒಂದು ಭಾಗವು ಸತ್ತು ಹೋಯಿತು. ಆ ನೆನಪುಗಳು ಮತ್ತೆ ಅವಳನ್ನು ಕಾಡಿದವು. ಅವಳ ಕಣ್ಣುಗಳಿಂದ ಕಣ್ಣೀರು ಹರಿಯತೊಡಗಿತು. ದಿಂಬು ಸಂಪೂರ್ಣ ನೆನೆದು ಹೋಯಿತು. ಮಿನಿ. ಅವಳು ನಿಧಾನವಾಗಿ ಗುನುಗಿದಳು. ನಂತರ ಮಿಂಚು ಮುಖ ಅವಳ ಕಣ್ಣ ಮುಂದೆ ಮೂಡಿತು. ಅದೇ ಮುಗ್ಧತೆ, ಅದೇ ನಗು, ಅದೇ ಪ್ರೀತಿ. ಮಿಂಚು. ಅವಳು ಅಳುತ್ತಾ ಹೇಳಿದಳು, ನಿನ್ನಲ್ಲಿ ನಾನು ಮಿನಿಯನ್ನು ನೋಡುತ್ತೇನೆ. ಅದಕ್ಕಾಗಿಯೇ. ಅವಳ ಧ್ವನಿ ಒಡೆದು ಹೋಯಿತು. ಯಾವ ಪರಿಸ್ಥಿತಿಯಲ್ಲೂ ನಿನ್ನನ್ನು ಕಳೆದುಕೊಳ್ಳಲು ನಾನು ಬಯಸುವುದಿಲ್ಲ.
ಅವಳು ಅಳುತ್ತಲೇ ಇದ್ದಳು. ಅಳುತ್ತಾ ಕೊನೆಗೆ ಆಯಾಸದಿಂದ ಕಣ್ಣು ಮುಚ್ಚಿದಳು. ಅದೇ ನೋವಿನ ನಡುವೆ ಅವಳು ನಿದ್ರಿಸಿದಳು. ಮುಂದಿನ ಬೆಳಗ್ಗೆ ನಂದಿನಿ ಕಣ್ಣು ತೆರೆದಳು. ಇಂದು ಎಲ್ಲವೂ ವಿಭಿನ್ನವಾಗಿತ್ತು. ಇಂದು ಅವಳ ಜೀವನದ ಅತಿ ದೊಡ್ಡ ದಿನ. ಆದರೆ ಅವಳ ಮುಖದಲ್ಲಿ ಸಂತೋಷ ಇರಲಿಲ್ಲ. ಒಮ್ಮೆ ಯಾವಾಗಲೂ ನಗುತ್ತಿದ್ದ ನಂದಿನಿಯ ತುಟಿಗಳು ಇಂದು ಮೌನವಾಗಿದ್ದವು. ಅವಳ ಮುಖದಲ್ಲಿ ಮೊದಲಿನ ಬೆಳಕು ಇರಲಿಲ್ಲ. ಅವಳ ಹೃದಯದಲ್ಲಿ ವಿಚಿತ್ರ ಭಯ ಮತ್ತು ಗೊಂದಲ ತುಂಬಿಕೊಂಡಿತ್ತು. ಇಂದು ಅವಳ ಮದುವೆಯ ದಿನ, ಆದರೆ ಅದು ಕನಸು ಕಂಡ ಮದುವೆಯಲ್ಲ. ಅವಳು ನಿಧಾನವಾಗಿ ಹಾಸಿಗೆಯಿಂದ ಎದ್ದಳು. ಸಿದ್ಧವಾಗಿ ನೇರವಾಗಿ ಮಿಂಚು ಕೋಣೆ ಕಡೆ ನಡೆದಳು. ಮಿಂಚು ಇನ್ನೂ ಗಾಢ ನಿದ್ರೆಯಲ್ಲಿದ್ದಳು. ಅವಳ ಪುಟ್ಟ ಮೊಗದಲ್ಲಿ ಮುಗ್ಧ ನಗು ಇತ್ತು. ನಂದಿನಿ ನಿಧಾನವಾಗಿ ಹಾಸಿಗೆಯ ಪಕ್ಕದಲ್ಲಿ ಕುಳಿತಳು. ಅವಳ ಕೈ ಮಿಂಚು ಕೂದಲಿನ ಮೇಲೆ ಹರಿದಾಡಿತು. ಅವಳ ಕಣ್ಣುಗಳು ಮತ್ತೆ ತೇವಗೊಂಡವು. ನೀನು ಎಂದಿಗೂ ನನ್ನ ಚಿಕ್ಕಪ್ಪನಿಂದ ದೂರವಾಗಬಾರದು, ಅವಳು ನಿಧಾನವಾಗಿ ಹೇಳಿದಳು. ನಿನ್ನನ್ನು ನಾನು ತಪ್ಪು ಕೈಗಳಿಗೆ ಒಪ್ಪಿಸುವುದಿಲ್ಲ. ಅವಳ ಧ್ವನಿ ನಡುಗುತ್ತಿತ್ತು. ನಿನ್ನ ಸಲುವಾಗಿ ಅವಳು ಕಣ್ಣೀರು ಒರೆಸಿಕೊಂಡಳು. ನಿನ್ನ ಕೋಪಿಷ್ಟ ಚಿಕ್ಕಪ್ಪನನ್ನು ನಾನು ಮದುವೆಯಾಗುತ್ತಿದ್ದೇನೆ. ಒಂದು ಕಾಲದಲ್ಲಿ ಚಿಟ್ಟೆಯಂತೆ ನಗುತ್ತಿದ್ದ ನಂದಿನಿ ಇಂದು ಒಣಗಿದ ಗುಲಾಬಿಯಂತೆ ಕಾಣುತ್ತಿದ್ದಳು. ಅಷ್ಟರಲ್ಲಿ ಮಿಂಚು ನಿಧಾನವಾಗಿ ಕಣ್ತೆರೆದಳು. ಎಚ್ಚರವಾದ ತಕ್ಷಣ ಅವಳು ಮಾಡಿದ ಮೊದಲ ಕೆಲಸ ನಂದಿನಿಯನ್ನು ಬಿಗಿಯಾಗಿ ಅಪ್ಪಿಕೊಳ್ಳುವುದು. ಅವಳ ಪುಟ್ಟ ಕೈಗಳು ನಂದಿನಿಯ ಕುತ್ತಿಗೆಯನ್ನು ಸುತ್ತಿಕೊಂಡವು. ಆ ಮುಗ್ಧ ಪ್ರೀತಿಯನ್ನು ನೋಡಿ ನಂದಿನಿಯ ಹೃದಯ ಕರಗಿತು. ಅವಳು ಕಣ್ಣೀರಿನ ನಡುವೆಯೇ ನಕ್ಕಳು. ಗುಡ್ ಮಾರ್ನಿಂಗ್ ಚಿಟ್ಟೆ ಎಂದು ಹೇಳಿ ಮಿಂಚು ಹಣೆಗೆ ಮುತ್ತಿಟ್ಟಳು. ಅವಳನ್ನು ತನ್ನ ಎದೆಯೊಡನೆ ಬಿಗಿಯಾಗಿ ಅಪ್ಪಿಕೊಂಡಳು. ಆ ಕ್ಷಣದಲ್ಲಿ ತಾನು ತೆಗೆದುಕೊಂಡ ನಿರ್ಧಾರ ಸರಿಯೇ ತಪ್ಪೆ ಎಂಬುದು ಅವಳಿಗೆ ತಿಳಿದಿರಲಿಲ್ಲ. ಒಂದು ವಿಷಯ ಮಾತ್ರ ಖಚಿತವಾಗಿತ್ತು. ಮಿಂಚುಗಾಗಿ ಅವಳು ಯಾವುದಕ್ಕೂ ಸಿದ್ಧಳಾಗಿದ್ದಳು. ಮಿಂಚುವನ್ನು ತನ್ನ ತೋಳುಗಳಲ್ಲಿ ಬಿಗಿಯಾಗಿ ಅಪ್ಪಿಕೊಂಡಿದ್ದ ನಂದಿನಿ ಕೆಲ ಕ್ಷಣಗಳ ಕಾಲ ಹಾಗೆಯೇ ಕುಳಿತಿದ್ದಳು. ಆ ಪುಟ್ಟ ಮಗು ಮಾತ್ರ ತನ್ನ ಎಂದಿನ ಮುಗ್ಧತೆಯಲ್ಲಿ ನಗುತ್ತಿತ್ತು. ಇಂದು ಏನಾಗಲಿದೆಯೋ, ತನ್ನ ಜೀವನ ಹೇಗೆ ಬದಲಾಗಲಿದೆಯೋ, ಯಾರಿಗೂ ಅರ್ಥವಾಗದಷ್ಟು ದೊಡ್ಡ ಬದಲಾವಣೆ ತನ್ನ ಮುಂದೆ ನಿಂತಿದೆಯೋ ಅವಳಿಗೆ ಯಾವುದೂ ಗೊತ್ತಿರಲಿಲ್ಲ. ಅವಳು ಕೇವಲ ನಂದಿನಿಯ ಕೆನ್ನೆಗೆ ಮುತ್ತಿಟ್ಟಳು. ನಂದು ಎಂದು ಮುದ್ದಾಗಿ ಕರೆದಳು. ಆ ಒಂದು ಕರೆಯೇ ನಂದಿನಿಯ ಹೃದಯವನ್ನು ಮತ್ತೆ ಕರಗಿಸಿತು. ಏನ್ ಚಿಟ್ಟೆ ಎಂದು ಅವಳು ನಗಲು ಪ್ರಯತ್ನಿಸಿದಳು. ಮಿಂಚು ತನ್ನ ಪುಟ್ಟ ಬೆರಳುಗಳಿಂದ ನಂದಿನಿಯ ಕಣ್ಣಿನ ಮೂಲೆಗಳಲ್ಲಿ ನಿಂತಿದ್ದ ಕಣ್ಣೀರನ್ನು ಒರೆಸಿದಳು. ಅಳಬೇಡ ಎಂದು ತನ್ನ ಮುದ್ದಾದ ಧ್ವನಿಯಲ್ಲಿ ಹೇಳಿದಳು. ನಂದಿನಿಯ ಕಣ್ಣುಗಳು ಮತ್ತಷ್ಟು ತೇವಗೊಂಡವು. ಸರಿ ಎಂದು ಹೇಳಿ ಅವಳ ಹಣೆಗೆ ಮುತ್ತಿಟ್ಟಳು. ಅಷ್ಟರಲ್ಲಿ ಬಾಗಿಲು ತಟ್ಟಿದ ಶಬ್ದ ಕೇಳಿಸಿತು. ಇಬ್ಬರು ತಲೆ ತಿರುಗಿಸಿ ನೋಡಿದರು. ಶಾರದಮ್ಮ ಬಾಗಿಲಿನ ಬಳಿ ನಿಂತಿದ್ದರು. ಅವಳ ಮುಖದಲ್ಲಿ ನಗು ಇತ್ತು, ಆದರೆ ಆ ನಗುವಿನ ಹಿಂದೆ ಚಿಂತೆ ಕೂಡ ಕಾಣಿಸುತ್ತಿತ್ತು. ನಂದಿನಿ ಎಂದು ಅವರು ಕರೆದರು. ಬೇಗ ಸಿದ್ಧವಾಗು, ಇವತ್ತು ತುಂಬ ಕೆಲಸ ಇದೆ. ನಂದಿನಿಯ ಹೃದಯ ಮತ್ತೊಮ್ಮೆ ಬಡಿದುಕೊಂಡಿತ್ತು. ಇವತ್ತು ಅವಳ ಮದುವೆಯ ದಿನ. ಆ ಸತ್ಯ ಮತ್ತೆ ಅವಳ ಮನಸ್ಸನ್ನು ಭಾರವಾಗಿಸಿತು. ಮುಂದುವರಿಯುವುದು. ಈ ಕಥೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.